ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಕೋರ್ಟಲ್ಲಿ ಜಡ್ಜ್ ಪ್ರೇಮಾ ಅವರು, ನಿಮ್ಮ ಕೇಸು ಈಗ ಅಂತಿಮ ಹಂತಕ್ಕೆ ಬಂದಿದೆ. ನೀವು ರಾಮ್ ವಿರುದ್ಧ ಕೆಲವು ಗಂಭೀರ ಆರೋಪಗಳನ್ನು ಮಾಡಿದ್ರಿ. ಅವರು ಕೂಡ ಕೋರ್ಟಲ್ಲಿ ಕೆಲವು ವಿಷಯಗಳನ್ನು ಒಪ್ಕೊಂಡಿದ್ರು. ಆದರೆ ಕಾನೂನು ಪ್ರಕಾರ ಈ ಕೇಸನ್ನು ಇತ್ಯರ್ಥಪಡಿಸೋದಕ್ಕೆ ನಿಮ್ಮ ಅಂತಿಮ ನಿರೀಕ್ಷೆಯನ್ನು ನೀವು ಕೋರ್ಟ್ಗೆ ಸ್ಪಷ್ಟಪಡಿಸಬೇಕಾಗುತ್ತೆ ಅಂತಾರೆ. ಯುವರ್ ಆನರ್, ನನಗೆ ಯಾವ ಶಿಕ್ಷೆನೂ ಬೇಕಾಗಿಲ್ಲ, ಯಾವ ಪರಿಹಾರನೂ ಬೇಕಾಗಿಲ್ಲ. ನಾನು ರಾಮನ್ನ ಪ್ರೀತಿಸಿರೋದು, ನಮ್ಮಿಬ್ಬರ ಮಧ್ಯೆ ಎಲ್ಲ ನಡೆದಿರೋದು ಸತ್ಯನೇ. ನನ್ನ ಜೀವನದಲ್ಲಿ ನಾನು ಕೂಡ ಕಂಡ ಏಕೈಕ ಕನಸು ಅಂದರೆ ಅದು ರಾಮ್. ನನಗೆ ರಾಮ್ ಬೇಕು ಅಷ್ಟೇ. ಅವ್ನು ನನ್ನ ಹೆಂಡತಿ ಅಂತ ಒಪ್ಕೊಂಡ್ರೆ ನಾನು ಎಲ್ಲ ಕೇಸನ್ನು ವಾಪಸ್ ತಗೋತೀನಿ ಅಂತಾಳೆ ಸ್ನೇಹ. ಡಾಕ್ಟರ್ ರಾಮ್ ಪಿರಿಯರಿದಾರರ ವೇದಿಕೆ ನಿಮ್ಮ ಮುಂದೆ ಇದೆ. ಅವರು ನಿಮ್ಮ ಜೊತೆ ಸಂಸಾರ ಮಾಡೋಕ್ಕೆ ಒಪ್ಪಿದ್ದಾರೆ. ನೀವು ಒಪ್ಕೊಂಡು ಕೇಸನ್ನು ಇಲ್ಲಿಗೆ ಮುಗಿಸ್ತೀರಾ? ಯೋಚನೆ ಮಾಡಿ ತಿಳಿಸಿ, ಯಾಕಂದರೆ ಇದು ನಿಮ್ಮ ಭವಿಷ್ಯದ ಪ್ರಶ್ನೆ ಅಂತಾರೆ ಜಡ್ಜ್. ಆಗ ರಾಮ್ಗೆ ಪ್ರೇಮ ತನ್ನ ವಸ್ತು ಬಗ್ಗೆ ಎಲ್ಲ ಹೇಳಿದ್ದು ನೆನಪಾಗುತ್ತೆ. ಯುವರ್ ಆನರ್, ನಾನು ಯಾವಾಗಲೂ ನನ್ನ ಜೀವನದಲ್ಲಿ ನನ್ನ ಹೃದಯ ಮತ್ತು ಆತ್ಮಸಾಕ್ಷಿ ಹೇಳೋದನ್ನೇ ಕೇಳೋದು. ನನ್ನ ಸ್ನೇಹ ಸಂಬಂಧ ಈಗಾಗಲೇ ಮುಗಿದು ಹೋಗಿರೋ ಅಧ್ಯಾಯ. ಪ್ರೀತಿ ಅಂದರೆ ಕೇವಲ ಅದು ಹಣ, ಆಸ್ತಿ, ಅಧಿಕಾರ ಇವಿಷ್ಟೇ ಅಲ್ಲ, ಅದು ನಂಬಿಕೆ. ಈ ಸ್ನೇಹ ಜೊತೆ ನಾನು ಬದುಕೋಕ್ಕೆ ಸಾಧ್ಯನೇ ಇಲ್ಲ. ಈ ನನ್ನ ನಿರ್ಧಾರದಿಂದ ಈ ಕೋರ್ಟು ನನಗೆ ಯಾವುದೇ ಶಿಕ್ಷೆ ಕೊಟ್ಟರು ನಾನು ಅದನ್ನು ಅನುಭವಿಸೋಕ್ಕೆ ರೆಡಿಯಾಗಿದ್ದೀನಿ. ನಂಬಿಕೆ ಇಲ್ಲದೆ ಇರೋ ಸಂಬಂಧದ ಜೊತೆ ಬದುಕೋದು ನರಕಕ್ಕಿಂತ ಕಷ್ಟ ಅಂತಾನೆ ರಾಮ್. ಅಣ್ಣ ನೋಡಿದ್ರ, ಇವತ್ತು ಕೂಡ ನನ್ನ ಮಗ ತಲೆ ತಗ್ಗಿಸೋ ಕೆಲಸ ಮಾಡಲಿಲ್ಲ. ತೀರ್ಪು ಅವನ ವಿರುದ್ಧ ಆಗುತ್ತೆ ಅಂತ ಗೊತ್ತಿದ್ರೂ ಅವನ ಮೌಲ್ಯಗಳಿಗೆ, ಪ್ರೇಮಂಗೆ ಎಷ್ಟು ಬೆಲೆ ಕೊಡ್ತಿದ್ದಾನೆ ಅಂತ. ಇವತ್ತು ನಿಜವಾಗ್ಲೂ ನನ್ನ ಮಗ ಮನುಷ್ಯತ್ವದ ಪರೀಕ್ಷೆಯಲ್ಲಿ ಗೆದ್ಬಿಟ್ಟ ಅಂತಾರೆ ಕಲ್ಯಾಣಿ. ಡಾಕ್ಟರ್ ರಾಮ್ ಅವ್ರ ಹೇಳಿಕೆನ ಕೋರ್ಟು ದಾಖಲಿಸಿಕೊಂಡಿದೆ. ಸ್ನೇಹ ಅವ್ರ ಪ್ರಸ್ತಾಪವನ್ನು ರಾಮ್ ಅವರು ತಿರಸ್ಕರಿಸಿದ್ದಾರೆ. ಈ ಕೇಸಲ್ಲಿ ಮುಂದೆ ಸಾಕ್ಷ್ಯಾಧಾರಗಳನ್ನು ಆಧರಿಸಿ ಶಿಕ್ಷೆಯನ್ನು ಪ್ರಕಟಿಸಲಾಗುವುದು ಅಂತಾರೆ ಜಡ್ಜ್. ಈಚೆ ಸುಮಿತ್ನ ರೌಡಿಗಳು ಕಾರಲ್ಲಿ ಕೈಯನ್ನೆಲ್ಲ ಕಟ್ಟಾಕಿ ಕರ್ಕೊಂಡು ಹೋಗ್ತಾ ಇರ್ತಾರೆ. ಏನೋ ಸಿಕ್ಕಾಪಟ್ಟೆ ಹಾರಾಡ್ತೀಯಂತೆ, ಧನರಾಜ್ ಜೊತೆ ಆಟ ಆಡಿದರೆ ಏನಾಗುತ್ತೆ ಅಂತ ನಿನಗೆ ಗೊತ್ತಾ? ಇವತ್ತು ಗೊತ್ತಾಗುತ್ತೆ ಅಂತ ಅವನಿಗೆ ಹೊಡಿತಾರೆ. ನನ್ನ ಪಾಡಿಗೆ ನಾನಿದ್ದೀನಿ, ನನಗೆ ಯಾಕೋ ಹಿಂಸೆ ಮಾಡ್ತಿದ್ದೀರಾ ಅಂತಾನೆ ಸುಮಿತ್. ಹಿಂಸೆ ಅಲ್ಲ ಕಣೋ, ನಿನ್ನ ಕೊನೆ ಜರ್ನಿ ಅಂತಾರೆ ರೌಡಿಗಳು. ಮತ್ತೆ ಹೊಡಿತಾರೆ. ನಾನು ಯಾರಿಗೇನು ಹೇಳಲ್ಲ ಕಣ್ರೋ, ನನ್ನ ಬಿಟ್ಬಿಡಿ ಅಂತಾನೆ ಸುಮಿತ್. 10 ನಿಮಿಷ ಕಾಯಿ, ಈಗ ನಿನ್ನ ಕತೆ ಮುಗ್ದೋಗುತ್ತೆ ಅಂತಾನೆ ರೌಡಿ. ಆಗ ಸುಮಿತ್ ರೌಡಿನ ಹೊಡೆದು ಕೈಗೆ ಕಟ್ಟಿರೋ ಬಳ್ಳಿನ ಬಿಡಿಸ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಈಚೆ ಕೋರ್ಟಲ್ಲಿ ಸ್ನೇಹ ಪರ ಲಾಯರ್ ಮಿಸ್ಟರ್ ರಾಮ್ ಅವರು, ನೀವು ಸ್ವಲ್ಪ ಯೋಚನೆ ಮಾಡಿ ಉತ್ತರ ಕೊಡಿ. ನೀವು ಈ ದೇಶದ ಗೌರವಾನ್ವಿತ ವೈದ್ಯರು. ನಿಮ್ಮ ಈ ಒಂದು ಹಠದಿಂದ ನಿಮ್ಮ ಕೆರಿಯರ್ ಹಾಳಾಗುತ್ತೆ. ನೀವು ಈ ಕೂಡಲೇ ಸ್ನೇಹ ಅವರನ್ನು ಮದುವೆ ಆಗ್ತೀನಿ ಅಂತ ಒಪ್ಪಿದರೆ ನಿಮ್ಮ ಮೇಲಿರೋ ಎಲ್ಲ ಕ್ರಿಮಿನಲ್ ಕೇಸ್ಗಳನ್ನು ನಾವು ವಾಪಸ್ ಪಡಿತೀವಿ ಅಂತಾರೆ. ಸರ್, ನಾನು ಇವಾಗಲೇ ಹೇಳೋದನ್ನೆಲ್ಲ ಹೇಳಿದ್ದೀನಿ. ನೀವು 1 ಸಲ ಅಲ್ಲ 100 ಸಲ ಕೇಳಿದ್ರು ನಾನು ಇದನ್ನೇ ಹೇಳೋದು. ಸ್ನೇಹನ ಮದುವೆ ಆಗೋದಕ್ಕಿಂತ ನಾನು ಜೈಲಿಗೆ ಹೋಗೋದನ್ನೇ ಇಷ್ಟಪಡ್ತೀನಿ. ಈ ಒಂದು ಕೇಸಿಂದ ತಪ್ಪಿಸ್ಕೊಳ್ಳೋಕೆ ನಾನು ಪ್ರೇಮ ಜೀವನದ ಜೊತೆ ಆಟ ಆಡಲ್ಲ ಅಂತಾನೆ ರಾಮ್. ಅಂದರೆ ನಿಮ್ಮ ದೃಷ್ಟಿಯಲ್ಲಿ ಸ್ನೇಹ ಅವ್ರ ಭಾವನೆಗಳಿಗೆ ಬೆಲೆ ಇಲ್ವಾ? ಇಷ್ಟು ವರ್ಷ ಪ್ರೀತಿಸಿ ಮದುವೆ ಆಗ್ತೀನಿ ಅಂತ ನಂಬಿಸಿ ಕೈ ಕೊಟ್ಟಿದ್ದೀರಾ. ಒಂದು ಹೆಣ್ಣಿಗೆ ಮಾಡ್ತಾ ಇರೋ ದ್ರೋಹ ಅಲ್ವಾ ಯುವರ್ ಆನರ್? ಇಷ್ಟು ಕೇಳಿದ ಮೇಲೂ ಈ ಮನುಷ್ಯನಿಗೆ ಕರುಣೆ ಅನ್ನೋದೇ ಇಲ್ಲ ಅನ್ನೋದು ಸಾಬೀತಾಗಿದೆ. ಇವರು ಸ್ನೇಹ ಅವ್ರ ಘನತೆ ಮತ್ತು ಗೌರವನ ಹರಾಜಾಗ್ತಿದ್ದಾರೆ. ಆಕೆಗೆ ಆದ ಮಾನಸಿಕ ಹಿಂಸೆಗೆ ಇವರು ಬರೋಬ್ಬರಿ 30 ಕೋಟಿ ರೂಪಾಯಿಗಳ ಪರಿಹಾರ ನೀಡಬೇಕು. ಮತ್ತು ಇವರಿಗೆ ಕಠಿಣವಾದ ಜೈಲು ಶಿಕ್ಷೆ ಆಗಲೇಬೇಕು. ಯಾವ ಗಂಡಸೂ ಸಹ ಹೆಣ್ಣಿನ ಭಾವನೆಗಳ ಜೊತೆ ಚೆಲ್ಲಾಟ ಆಡಬಾರ್ದು. ಅಂತಹ ಶಿಕ್ಷೆ ಕೊಡಿ ಯುವರ್ ಆನರ್ ಅಂತಾರೆ ಸ್ನೇಹ ಪರ ಲಾಯರ್. ಕೋರ್ಟ್ ಎರಡೂ ಕಡೆಯ ವಾದಗಳನ್ನು ಆಲಿಸಿದೆ. ರಾಮ್ ಅವರ ದೃಢವಾದ ನಿಲುವನ್ನು ಪರಿಗಣಿಸಿ ಈ ಕೇಸಿನ ಅಂತಿಮ ತೀರ್ಪನ್ನು 1 ಗಂಟೆಯ ನಂತರ ತಿಳಿಸಲಾಗುವುದು. ಅಲ್ಲಿಯವರೆಗೆ ಕೋರ್ಟು ಕಾರ್ಯಕಲಾಪವನ್ನು ಮುಂದೂಡಲಾಗಿದೆ ಅಂತ ಜಡ್ಜ್ ಹೋಗ್ತಾರೆ. ಈಚೆ ಪ್ರೇಮ ಕಷ್ಟಪಟ್ಟು ಬೆಂಕಿನ ಹೊತ್ಕೊಂಡು ಬರ್ತಾ ಇರ್ತಾಳೆ. ಮಗಳೇ ಪ್ರೇಮ, ಧೃತಿಗೆಡಬೇಡ. ಇನ್ನೇನು ನೀನು ಗುರಿ ಮುಟ್ಟುವಂಥ ಸಮಯ ಬಂತು. ಇನ್ನೆರಡು ಪ್ರದಕ್ಷಿಣೆ ಮಾತ್ರ ಬಾಕಿ ಇದೆ. ಆ ದೇವಿ ಶಕ್ತಿ ಕೊಡ್ತಾಳೆ ನಿನಗೆ. ಧೈರ್ಯ ತಗೋ. ನಿನ್ನ ಕಠಿಣವಾದ ವ್ರತ ವ್ಯರ್ಥ ಆಗಲ್ಲ ಅಂತಾರೆ ಗುರುಗಳು. ತಾಯಿ, ನನ್ನ ಕೈಯಲ್ಲಿ ಆಗ್ತಿಲ್ಲ, ಆದರೂ ನಾನು ಸೋಲ್ಬಾರ್ದು. ನನ್ನ ಗಂಡನ ಉಳಿಸೋದಿಕ್ಕೆ ಯಾವುದಾದ್ರೂ ದಾರಿ ತೋರ್ಸಮ್ಮ. ಅವನು ಕೋರ್ಟಲ್ಲಿ ಗೆಲ್ಲಬೇಕು. ದಯವಿಟ್ಟು ಏನಾದರೂ ಒಂದು ದಾರಿ ತೋರಿಸು ಅಂತಾಳೆ ಪ್ರೇಮ. ಈಚೆ ಸುಮಿತ್ ಓಡಿ ದೇವಸ್ಥಾನದ ಕಡೆಗೆ ಬರ್ತಾನೆ. ರೌಡಿಗಳು ಅವನ್ನ ಅಟ್ಟಿಸ್ಕೊಂಡು ಬರ್ತಿರ್ತಾರೆ. ಈಚೆ ಮಹೇಶ್ವರಿ, ಸ್ನೇಹ, ಏನಮ್ಮ ಇದೆಲ್ಲ? ನನ್ನ ಮಗನಿಗೆ ಶಿಕ್ಷೆ ಆಗಲ್ಲ, ಅವನಿಗೆ ಬುದ್ಧಿ ಕಲಿಸೋಕೆ ಇದೆಲ್ಲ ಒಂದು ನಾಟಕ ಅಂತ ಹೇಳ್ತಿದ್ದೆ. ಆದರೆ ಈಗ ನೋಡಿದರೆ ಕೋರ್ಟಲ್ಲಿ ಅವನಿಗೆ ಕಠಿಣವಾದ ಶಿಕ್ಷೆ ಕೊಡಿ, 30 ಕೋಟಿ ದಂಡ ಹಾಕಿ ಅಂತ ಎಲ್ಲ ಹೇಳ್ತಿದ್ಯಲ್ಲ, ಇದು ಸರಿ ಇಲ್ಲಮ್ಮ. ಇದು ಮುಂದೆ ಅನಾಹುತಕ್ಕೆ ದಾರಿ ಮಾಡಿಕೊಡುತ್ತೆ ಅಂತಾರೆ. ನಾನೇನು ಮಾಡಲಿ ಅತ್ತೆ? ನಾನು ಅವನಿಗೆ ಎಷ್ಟೆಲ್ಲ ಆಫರ್ ಕೊಟ್ಟೆ. ಅವನು ನನ್ನ ಮದುವೆ ಆಗೋದನ್ನು
ಒಪ್ಕೊಳ್ಳೋದು ಬಿಟ್ಟು ಜೈಲಿಗೆ ಹೋಗ್ತೀನಿ ಅಂತಿದ್ದಾನೆ. ಅವ್ನು ನನಗೆ ಯಾವ ದಾರಿನೂ ಉಳಿಸಿಲ್ಲ ಅತ್ತೆ ಅಂತಾಳೆ ಸ್ನೇಹ. ಹಾಗಂತ ಅವ್ನು ಜೈಲಿಗೆ ಕಳಿಸಿಬಿಡ್ತೀಯೇನಮ್ಮ ಅಂತಾರೆ ಮಹೇಶ್ವರಿ. ಈಗ ನನ್ನ ಮಗಳು ಬಾಳು ಹಾಳಾಗ್ತಿದೆಯಲ್ಲ, ಅದಕ್ಕೆ ನಿಮ್ಮ ಹತ್ರ ಏನಿದೆ ಉತ್ತರ ಮಹೇಶ್ವರಿ ಅವರೇ ಅಂತಾರೆ ಧನರಾಜ್. ನೋಡಿ, ನನ್ನ ಆತಂಕನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಿ. ನೋಡಮ್ಮ ಸ್ನೇಹ, ಇವತ್ತು ನನ್ನ ಮಗನಿಗೆ ಶಿಕ್ಷೆ ಆಗಿ ಅವ್ನು ಜೈಲಿಗೆ ಹೋಗ್ಬಿಟ್ರೆ ಆಮೇಲೆ ನೀನು ಅವನ್ನ ಶಾಶ್ವತವಾಗಿ ಕಳ್ಕೋಬೇಕಾಗುತ್ತೆ. ನಮ್ಮನೆ ಸೊಸೆ ಬರೋದಕ್ಕೆ ಯಾವತ್ತಿಗೂ ಸಾಧ್ಯ ಇಲ್ಲ. ಆಮೇಲೆ ಅವನ ಮನಸ್ಸಲ್ಲಿ ನಿನ್ನ ಬಗ್ಗೆ ದ್ವೇಷ ಬೆಳೆಯುತ್ತೆ ಅಂತಾಳೆ ಮಹೇಶ್ವರಿ. ಈಗೇನತ್ತೆ, ಅವನು ನನ್ನ ಹೆಂಡತಿಯಾಗಿ ಒಪ್ಕೊಂಡಿದ್ದಾನ ಇಲ್ವಲ್ಲ, ಇನ್ನೂ ಆ ಪ್ರೇಮನ ಜಪನೆ ಮಾಡ್ತಿದ್ದಾನೆ ಅಂತಾಳೆ ಸ್ನೇಹ. ಈಗ ಅವನು ಒಪ್ಪಿಲ್ಲ ಅಂದರೆ ಮುಂದೊಂದು ದಿನ ಅವನು ಒಪ್ಪೋದಕ್ಕೆ ದಾರಿ ಇರುತ್ತೆ. ನೀನು ಈಗ ಹಠಕ್ಕೆ ಬಿದ್ದು ಅವನ ಜೈಲಿಗೆ ಕಳಿಸಿದರೆ ಆ ದಾರಿ ನಿನಗೆ ಶಾಶ್ವತವಾಗಿ ಮುಚ್ಚೋಗುತ್ತೆ. ಅವನ ಕೆರಿಯರ್ ಹಾಳಾದರೆ ಜೀವನದಲ್ಲಿ ಯಾವತ್ತೂ ನಿನ್ನ ಕ್ಷಮಿಸೋದಿಲ್ಲ ಅಂತಾರೆ ಮಹೇಶ್ವರಿ. ಅತ್ತಯ್ಯ, ಇವಾಗಲೂ ಕಾಲ ಮಿಂಚಿಲ್ಲ. ರಾಮ್ ನನ್ನ ಒಪ್ಕೋತೀನಿ ಅಂತ ಒಂದೇ ಒಂದು ಮಾತು ಹೇಳಲಿ, ಅವನು ಜೈಲಿಗೆ ಹೋಗಲ್ಲ. ಆದರೆ ಅವನು ನನ್ನ ಬಿಟ್ಟು ಆ ಪ್ರೇಮನ ಪರನೇ ಮಾತಾಡ್ತಿದ್ದಾನೆ. ಸೊ ಅದಕ್ಕೆ ಶಿಕ್ಷೆ ಅನುಭವಿಸ್ಬೇಕಾಗುತ್ತೆ. ರಾಮ್ ಜೈಲಿಗೆ ಹೋಗ್ತಾ ಇರೋದು ನನ್ನ ಹಠದಿಂದ ಅಲ್ಲ ಅತ್ತೆ. ಅವನು ನನಗೆ ಕೊಟ್ಟಿರೋ ನೋವು, ಮಾಡಿರೋ ಮೋಸಕ್ಕೆ ಅವನಿಗೆ ಸಿಗ್ತಾ ಇರೋ ಉಡುಗೊರೆ ಇದು ಅಂತಾಳೆ ಸ್ನೇಹ. ಅಮ್ಮ ಸ್ನೇಹ, ಈಗ ನನ್ನ ಮಗಳ ಜೀವನ, ರಾಮ್ ಭವಿಷ್ಯ ಎಲ್ಲ ನಿನ್ನ ಕೈನಲ್ಲಿದೆ. ರಾಮ್ ನಿನ್ನ ಪ್ರೀತಿಸಿಲ್ಲ ಅಂತ ಹೇಳಿಲ್ಲ ಅಮ್ಮ, ಆದರೆ ಈಗಿನ ಪರಿಸ್ಥಿತಿಯಲ್ಲಿ ನನ್ನ ಮಗಳಿಗೆ ಅನ್ಯಾಯ ಮಾಡಲ್ಲ ಅಂತ ಹೇಳ್ತಿದ್ದಾನೆ ಅಷ್ಟೇ. ನೋಡು, ನೀನು ಈ ಕೇಸನ್ನು ಮುಂದುವರಿಸಿದರೆ ಮೂವರ ಜೀವನನೂ ಹಾಳಾಗುತ್ತೆ. ಒಂದೇ ಒಂದು ಸಲ ಯೋಚನೆ ಮಾಡಮ್ಮ ಅಂತಾರೆ ಸತ್ಯ. ಮಿಶ್ರ ಸತ್ಯ, ನಿಮ್ಮ ಮಗಳ ಬಾಳನ್ನು ಹಾಳಾಗಿಲ್ಲ, ಆದರೆ ನನ್ನ ಮಗಳ ಬಾಳು ಹಾಳಾಗಿದೆ. ಆ ರಾಮು ಕೋರ್ಟ್ ಹಾಲ್ನಲ್ಲಿ ಎಷ್ಟು ಅವಮಾನ ಮಾಡ್ದ ನನ್ನ ಮಗಳಿಗೆ ಅಂತ ನೋಡಿದ್ರಲ್ಲ. ನಾವು ಸುಳ್ಳು ಬೆದರಿಕೆ ಹಾಕ್ತಿದ್ದೀವಿ ಅಂದ್ಕೊಂಡಿದ್ದಾನೆ. ಜಡ್ಜ್ ಬಂದು ತೀರ್ಪು ಕೊಟ್ಟಾಗಲೇ ಅವನಿಗೆ ತೀರ್ಪು ಗೊತ್ತಾಗುತ್ತೆ ಅಂತಾರೆ ಧನರಾಜ್ ಅವರೇ, ದಯವಿಟ್ಟು ಕರುಣೆ ತೋರಿಸಿ. ನನ್ನ ಮಗ ರಾಮ್ ನಿಮ್ಮ ಆಸ್ಪತ್ರೆಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾನೆ. ಅವನೊಬ್ಬ ಡಾಕ್ಟರ್. ಅವ್ನು ಜೈಲಿಗೆ ಹೋದರೆ ಅವನ ಜೀವನನೇ ಹಾಳಾಗುತ್ತೆ. ಯೋಚನೆ ಮಾಡಿ ಅಂತಾರೆ ಕಲ್ಯಾಣಿ. ನಿಮ್ಮ ಮಗ ರಾಮ್ ನನ್ನ ಮಗಳ ಬಗ್ಗೆ ಏನಾದರೂ ಕರುಣೆ ತೋರಿಸಿದ್ನ ಕಲ್ಯಾಣಿ ಅವರೇ? ನೋಡಿ, ಇದೆಲ್ಲ ನಿಲ್ಲಿಸೋಕೆ ಏನು ಪರಿಹಾರ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಇನ್ನೂ 1 ಗಂಟೆ ಕಾಲ ಅವಕಾಶ ಇದೆ. ಸುಮ್ಮನೆ ನಿಂತ್ಕೊಂಡು ನನ್ನ ಮುಂದೆ ಗೂಗರಿಯೋದು ಬಿಟ್ಟು ನಿಮ್ಮ ಮಗನ ಹತ್ರ ಹೋಗಿ ಬುದ್ಧಿ ಹೇಳಿ. ಕೇಳಲಿಲ್ಲ ಅಂದರೆ 30 ಕೋಟಿ ದಂಡ ಕಟ್ಟಲೇಬೇಕು, ಜೈಲಲ್ಲಿ ಕೊಳಿಲೇಬೇಕು, ಬೇರೆ ದಾರಿ ಇಲ್ಲ ಅಂತಾರೆ ಧನರಾಜ್. ಎಲ್ಲದಕ್ಕೂ ಆ ಮಾಟಗಾತಿನೇ ಕಾರಣ. ಅವಳು ನಮ್ಮನೆ ಕಾಲಿಟ್ಟಾಗಿಂದ ನಮಗೆ ಶನಿ ಅಂಟ್ಕೊಂಡಿದೆ. ಪ್ರೇಮ ಅನ್ನೋ ಹೆಸರು ನಮ್ಮ ಮನೆಗೆ ದರಿದ್ರ ಅಂಟ್ಕೊಂಡಿದೆ. ನನ್ನ ಮಗನ ಇದರಿಂದ ಉಳಿಸ್ಬೇಕು ಅಂದರೆ ಆ ಪ್ರೇಮ ನನ್ನ ಮಗನ ಜೀವನದಿಂದ ಶಾಶ್ವತವಾಗಿ ದೂರ ಆಗಬೇಕು ಅಂತ ಮಹೇಶ್ವರಿ ಹೋಗ್ತಾರೆ. ಈಚೆ ಪ್ರೇಮ ಕಷ್ಟಪಟ್ಟು ಹರಕೆನ ಮಾಡ್ತಿರ್ತಾಳೆ. ಆಗ ಸುಮಿತ್ ಓಡಿ ಬಂದು ಅಲ್ಲೇ ಅಡ್ಡ ನಿಂತ್ಕೋತಾನೆ. ರೌಡಿಗಳು ಬರ್ತಿರ್ತಾರೆ. ಆಗ ಸುಮಿತ್ ಪ್ರೇಮನ ನೋಡ್ತಾನೆ. ಅಂತೂ ಪ್ರೇಮನ ಹರಕೆ ಮುಗಿಯುತ್ತೆ. ಗುರುಗಳು ದೇವರಿಗೆ ಆರತಿನ ಮಾಡ್ತಾರೆ. ಪ್ರೇಮ ಆರತಿನ ತಗೋತಾಳೆ. ಅಮ್ಮ, ಇವಾಗ ಪವಾಡ ನಡೆಯುತ್ತೆ. ನೀನು ಹರಕೆ ತೀರಿಸಿದ್ದೇ ಪವಾಡ. ಆ ತಾಯಿ ಮಂಗಳಗೌರಿ ನಿನ್ನ ಪ್ರಾರ್ಥನೆಗೆ ಖಂಡಿತ ಫಲ ಕೊಡ್ತಾಳೆ. ಇಷ್ಟು ವರ್ಷದ ನನ್ನ ಸೇವೆಯಲ್ಲಿ ಇಂಥ ಕಠಿಣವಾದ ಹರಕೆನ ತೀರಿಸಿದವ್ರು ಯಾರನ್ನೂ ನಾನು ನೋಡಿಲ್ಲ. ನಮ್ಮ ತಂದೆಯವ್ರ ಕಾಲದಲ್ಲಿ ಯಾರೋ ಈ ಥರ ಹರಕೆ ಮಾಡಿದ್ರಂತೆ. ಆವಾಗ ಕೇಳಿದ್ದಷ್ಟೇ. ಇವತ್ತು ಆ ಮಹಾಶಕ್ತಿನ ನಿನ್ನಲ್ಲಿ ನೋಡ್ತಿದ್ದೀನಿ. ನಿನ್ನ ಮುತ್ತೈದೆ ಭಾಗ್ಯಕ್ಕೆ ಯಾವುದೂ ಅಡ್ಡ ಬರಲ್ಲ. ಆ ತಾಯಿ ಹತ್ರ ನಿನ್ನ ಕಷ್ಟ ಹೇಳ್ಕೊ, ನಿನ್ನ ಕೈ ಹಿಡಿತಾರೆ ಅಂತ ಗುರುಗಳು ಹೋಗ್ತಾರೆ. ಪ್ರೇಮ ಜೊತೆ ಇದ್ದ ಮುತ್ತೈದೆಯರು ಅಲ್ಲಿಂದ ಹೋಗ್ತಾರೆ. ಆಗ ಪ್ರೇಮ, ತಾಯಿ ಮಂಗಳಗೌರಿ, ಇವತ್ತು ಕೋರ್ಟಲ್ಲಿ ನನ್ನ ಗಂಡನ ಮರ್ಯಾದೆ ಅಳಿವು ಉಳಿವು ಪ್ರಶ್ನೆ ನಡೀತಿದೆ. ಅಲ್ಲಿ ಏನಾಗುತ್ತೋ ಏನೋ ಅಂತ ಪ್ರತಿ ಕ್ಷಣವೂ ನನಗೆ ಭಯ ಆಗ್ತಿದೆ. ಇವತ್ತು ಕೋರ್ಟಲ್ಲಿ ಆರೋಪ ಸಾಬೀತಾದರೆ ನನ್ನ ಗಂಡನ ಜೀವನಕ್ಕೆ ಅದು ಕಪ್ಪು ಚುಕ್ಕೆ ಆಗಿ ಉಳಿದುಬಿಡುತ್ತೆ. ದಯವಿಟ್ಟು ನನ್ನ ತಪ್ಪಿಗೆ, ನನ್ನ ರಾಮ್ಗಾಗಲಿ ನನ್ನ ನಂಬಿರೋ ಆ ಕುಟುಂಬಕ್ಕಾಗಲಿ ಅನ್ಯಾಯ ಆಗಬಾರ್ದು. ನಾನು ಮಾಡಿರೋ ತಪ್ಪಿಗೆ ಆ ಶಿಕ್ಷೆ ನನಗೆ ಆಗಲಿ. ದಯವಿಟ್ಟು ರಾಮ್ಗೆ ಶಿಕ್ಷೆ ಆಗದೇ ಇರಲಿ. ಇದೆಲ್ಲ ನನ್ನ ಕಾರಣದಿಂದ ಆಗ್ತಿದೆ ಅನ್ನೋ ನೋವು ನನ್ನ ಸುಡ್ತಿದೆ. ನಾನು ಅವನ ಜೀವನದಲ್ಲಿ ಬರದೇ ಇದ್ದಿದ್ರೆ ಇದೆಲ್ಲ ಆಗ್ತಾನೆ ಇರಲಿಲ್ವೇನೋ. ಈ ಸಂಕಷ್ಟಕ್ಕೆ ಇವತ್ತೇ ಒಂದು ಕೊನೆ ಹಾಡು ತಾಯಿ. ನನ್ನ ಗಂಡಂಗೆ ಏನಾದರೂ ಶಿಕ್ಷೆ ಆದರೆ ಒಂದು ಕ್ಷಣನೂ ನಾನು ಬದುಕಿರಲ್ಲ. ಅವರನ್ನು ಉಳಿಸ್ಕೊಡು ತಾಯಿ, ಅವರನ್ನು ಕಾಪಾಡು ಅಂತ ಕಣ್ಮುಚ್ಚಿ ಅಳ್ತಾ ಇರುವಾಗ ಸುಮಿತ್ ಓಡಿ ಬರ್ತಾ ಪ್ರೇಮ ಕಾಲ ಹತ್ರ ಬಂದು ಬೀಳ್ತಾನೆ. ನಂತರ ನಿಂತ್ಕೊಂಡು, ನೀವು ಡಾಕ್ಟರ್ ರಾಮ್ ಅವ್ರ ಹೆಂಡತಿ ಪ್ರೇಮ ಅಲ್ವಾ ಅಂತಾನೆ. ಹೌದು, ನೀವ್ಯಾರು ಅಂತಾಳೆ ಪ್ರೇಮ ಅವರೇ, ನಾನ್ಯಾರು ಅಂತ ಯೋಚನೆ ಮಾಡೋಕ್ಕೆ ಟೈಮ್ ಇಲ್ಲ. ಈಗಲೇ ನಾನು ಇಲ್ಲಿಂದ ತಪ್ಪಿಸ್ಕೋಬೇಕು, ಇಲ್ಲ ಅಂದರೆ ಅಂತ ಸುನೀತ್ ಹೇಳುವಾಗ, ನೀವೇನು ತೊಂದರೆಯಲ್ಲಿದ್ದೀರಾ ಅನಿಸುತ್ತೆ, ಈ ಕಡೆ ಬನ್ನಿ ಅಂತಾಳೆ ಪ್ರೇಮ. ಅಣ್ಣ, ಅವರೆಲ್ಲ ಯಾರು? ನಿಮ್ಮ ಹಿಂದೆ ಯಾಕೆ ಬಿದ್ದಿದ್ದಾರೆ ಅಂತಾಳೆ. ಅವರು ನನ್ನ ಕೊಲ್ಲೋಕೆ ಬಂದಿದ್ದಾರಮ್ಮ, ಆದರೆ ನಾನು ಸಾಯೋಕ್ಕೂ ಮೊದಲು ನಿಮಗೊಂದು ವಿಷಯ ಹೇಳಬೇಕು, ಸತ್ಯ ಹೇಳಬೇಕು ಅಂತಾನೆ ಸುಮಿತ್. ಏನದು ಅಂತಾಳೆ ಪ್ರೇಮ. ನನ್ನ ಹತ್ರ ಸ್ನೇಹ ವಿರುದ್ಧ ಒಂದು ಸಾಕ್ಷಿ ಇದೆ. ಅದೇನಾದರೂ ನಿಮಗೆ ಗೊತ್ತಾದರೆ ರಾಮನ್ನ ಉಳಿಸ್ಬೋದು ಅಂತಾನೆ ಸುಮಿತ್. ಏನು ಸತ್ಯ ಅದು? ಏನು ಹೇಳಿ ಅಂತಾಳೆ ಪ್ರೇಮ. ನಾನು ಆ ಸ್ನೇಹಳ ಎಕ್ಸ್ ಬಾಯ್ ಫ್ರೆಂಡ್. ಗೂಂಡಾಗಳನ್ನು ಬಿಟ್ಟು ನನ್ನ ಕೊಲ್ಲೋದಕ್ಕೆ ಪ್ಲ್ಯಾನ್ ಮಾಡ್ತಿದ್ದಾಳೆ ಅಂತಾನೆ ಸುಮಿತ್. ನಿನ್ನ ಜೀವಕ್ಕೂ ಬೆಲೆ ಇದೆ, ರಾಮ್ ಮರ್ಯಾದೆಗೂ ಬೆಲೆ ಇದೆ. ಇಬ್ಬರೂ ಸೇರಿ ಅವರಿಗೆ ಬುದ್ಧಿ ಕಲಿಸೋಣ
ಮುಗಿಸೋಣ ಅಂತ ಪ್ರೇಮ ಸುಮಿತ್ನ ಕಾರಲ್ಲಿ ಕರ್ಕೊಂಡು ಬರ್ತಾಳೆ. ಪ್ರೇಮ ಈಚೆ ಕೋರ್ಟಲ್ಲಿ ಜಡ್ಜ್ ಮದುವೆ ಭರವಸೆ ನೀಡಿ ವಂಚನೆ ಮಾಡಿರೋದು ರಾಮ್ ಮೇಲ್ನೋಟಕ್ಕೆ ಸಾಬೀತಾಗಿದೆ ಅಂತಾರೆ. ಆಗ ಪ್ರೇಮ ಸುಮಿತ್ ಜೊತೆ ಕೋರ್ಟ್ಗೆ ಬಂದು 1 ನಿಮಿಷ ನಿಲ್ಲಿಸಿ ಅಂತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.